ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ಭಾರತೀಯ ಸ್ಟೇಟ್ ಬ್ಯಾಂಕ್ ಬಳ್ಳಾರಿಯ ಆಡಳಿತ ಕಚೇರಿಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಪ್ರತಿಯೊಬ್ಬ ರೈತನು ಈ ದೇಶದ ಹೆಮ್ಮೆ. ದೇಶಕ್ಕೆ ಉಣಬಡಿಸುವ ಕೈಗಳಿಗೆ ಮೊದಲು ನಮಸ್ಕರಿಸುತ್ತಾ ಕಿಸಾನ್ ದಿವಸ್ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯಗಳನ್ನ ಸರ್ವರಿಗೂ ಸಮರ್ಪಿಸುತ್ತಾ, ರೈತರನ್ನ ಉತ್ಪಾದಕರಿಂದ ಸಂಸ್ಕರಣಾಗಾರರನ್ನಾಗಿ ರೂಪಿಸುವುದು, ಪರಿವರ್ತಿಸುವುದು ಹೇಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಬೆಂಬಲಿಸುತ್ತೆ ಮತ್ತು ಸರ್ಕಾರದ ಯೋಜನೆಗಳ ಜೊತೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಏನೆಲ್ಲ ಯೋಜನೆಗಳನ್ನ ರೈತರಿಗೆ ನೀಡುತ್ತೆ ಎನ್ನುವುದು ಈ ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ. ಇಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನಾಗಿ ಆಚರಿಸ್ತವೆ. ರೈತರಿಗೋಸ್ಕರ ಅನ್ನದಾತನ ಉತ್ಸವವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಲವಾರು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಹಾಗಾಗಿ ಇವತ್ತು ನಾವಿರುವಂತದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಳ್ಳಾರಿಯ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಲ್ಲಿ ನಾವಿರುವಂತದ್ದು. ನಮ್ಮೊಟ್ಟಿಗೆ ಡಿಜಿಎಂ ಆಗಿರ್ತಕ್ಕಂಥ ಶ್ರೀ ಅಲೋಕ್ ಚಂದ್ರ ಅವರು ಜೊತೆ ಆಗಿದ್ದಾರೆ. ಹಾಗೆಯೇ ನಮ್ಮೊಂದಿಗೆ ಎಜಿಎಂ ಆಗಿರ್ತಕ್ಕಂಥ ರಾಮು ಮೂಚಿ ಅವರು ಸಹ ನಮ್ಮೊಟ್ಟಿಗೆ ಜೊತೆ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ನೀವಿಬ್ಬರಿಗೂ ಸ್ವಾಗತ ಸರ್. ನಮಸ್ಕಾರ. ಈ ವಿಶೇಷ ರೈತರ ದಿನಾಚರಣೆ ಎಂದು ನಮ್ಮ ಇಲ್ಲಿಗೆ ಕಾರಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. Thank you for having us here on the special Rashtriya Kisan Divas. It is truly a privilege to speak directly to our Annadatas, the farmers of India. There is a beautiful thought that says, I prefer a farmer because a farmer nurtures. He watches things grow. And today we salute those very hands that feed the nation. ಇವತ್ತಿನ ಈ ಕಾರ್ಯಕ್ರಮದ ಮಹತ್ವ ಮತ್ತು ಹಲವಾರು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಡಿಜಿಎಂ ಆಗಿರ್ತಕ್ಕಂಥ ಅಲೋಕ್ ಚಂದ್ರ ಅವ್ರ ಪರವಾಗಿ ನಮ್ಮೊಟ್ಟಿಗೆ ಎಜಿಎಂ ಆಗಿರ್ತಕ್ಕಂಥ ರಾಮು ಮೂಚಿ ಸರ್ ಅವರಿದ್ದಾರೆ. ಸರ್, ಈ ಸವಿಸ್ತಾರವಾಗಿ ನಮ್ಮೊಟ್ಟಿಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಈ ಡಿಸೆಂಬರ್ 8ರಿಂದ ಡಿಸೆಂಬರ್ 23ರವರೆಗೆ ನಿಮ್ಮ SBI ಕಡೆಯಿಂದ ಒಂದು ಅನ್ನದಾತನ ಉತ್ಸವವಾಗಿ ಆಚರಿಸ್ತಾ ಇದ್ದೀರಿ. ಏನಿದ್ರ ಮಹತ್ವ ಸರ್? ಏನ್ ಕಾರ್ಯಕ್ರಮದ ರೂಪರೇಷೆ ಏನು? ಖಂಡಿತವಾಗಿಯೂ ನಮ್ಮ ರೈತರನ್ನು ಸನ್ಮಾನಿಸಲು ಮತ್ತು ಆಚರಿಸಲು ಡಿಸೆಂಬರ್ ತಿಂಗಳಲ್ಲಿ 2025 8ನೇ ತಾರೀಕಿಂದ 23ರವರೆಗೆ ನಾವು ರೈತರ ದಿನಾಚರಣೆಯನ್ನು ಆಚರಿಸಲು, ಇದು ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಇನಿಷಿಯೇಟಿವ್ ಅಂತಾರೆ. ಅಂದ್ರೆ ಅವ್ರ ಪರವಾಗಿ ಎಲ್ಲಾ ಬ್ಯಾಂಕ್ಗಳು ರೈತರ ಪರವಾಗಿ ಇದನ್ನ ಮಾಡ್ಲಿಕ್ಕೆ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಇದರಿಂದ ನಾವು ಪ್ರಾರಂಭಿಸಿ 23ಗೆ ರೈತರ ದಿನಾಚರಣೆಯನ್ನು ಅದ್ದೂರಿಯಾಗಿ ಕೊನೆಗೊಳಿಸಲು ಮಾಡಿದ್ದೇವೆ. ಏನು ಉದ್ದೇಶಗಳು ಸರ್? ಅಂದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲಗಳು SBI ಕಡೆಯಿಂದ ಸರ್, ನಮ್ಮ ಭಾರತ ದೇಶದಲ್ಲಿ 15,000ಕ್ಕೂ ಹೆಚ್ಚು ಗ್ರಾಮೀಣ ಮತ್ತು ಅರೆನಗರ ಶಾಖೆಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ SBI ಕಡೆಯಿಂದ, ನಮ್ಮ ಬ್ಯಾಂಕ್ ಕಡೆಯಿಂದ ಒಟ್ಟು ಭಾರತ ದೇಶದಲ್ಲಿ 15,000 ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಸರ್ಕಾರಿ ಪ್ರಾಯೋಜಿತ ಯೋಜನೆಗಳು, ಕೃಷಿ ಮತ್ತು ಮೂಲ ಸೌಕರ್ಯ ನಿಧಿ, PMFME, PMF ಕುಸುಮ್, ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು, ಕಿಸಾನ್ ಸಮೃದ್ಧಿ ಸಾಲಗಳು, NWR ಹಣಕಾಸು ಮುಂತಾದ ಬ್ಯಾಂಕಿನ ಪ್ರಮುಖ ಕೃಷಿ ಆಸ್ತಿ ಉತ್ಪನ್ನಗಳ ಕೊಡುಗೆಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ರೈತರ ಬಗ್ಗೆ ಬ್ಯಾಂಕ್ ಕಡೆಯಿಂದ ಏನೇನು ಸೌಲಭ್ಯಗಳು ಸಿಗುತ್ತವೆ ಇದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸಲು ಬ್ಯಾಂಕ್ ಬರೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಅವರೇ ಅವ್ರ ರೈತರ ಕಡೆ ಹೋಗಿ ಅಲ್ಲೇ ಒಂದು ಗ್ರಾಮ ಸಭೆ ತರ ಮಾಡಿ ನಮ್ಮ ಬ್ಯಾಂಕ್ ಕಡೆಯಿಂದ ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗುತ್ತವೆ ಅದನ್ನ ಸವಿಸ್ತಾರವಾಗಿ ಏನೇನ್ ಬೇಕೋ ಅವ್ರ ಸೌಲಭ್ಯಗಳು ಒದಗಿಸಲಿಕ್ಕೆ ಬ್ಯಾಂಕಿನ ಉದ್ದೇಶ ಆಗಿರುತ್ತದೆ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರುವಂತದ್ದು ನೇರವಾಗಿ ನೀವೇ ಬ್ಯಾಂಕ್ ಡಿಸೆಂಬರ್ 8ರಿಂದ 23ರವರೆಗೆ SBI ನೇರವಾಗಿ ರೈತರ ಹತ್ರ ಹೋಗ್ಬಿಟ್ಟು ಅವರಿಗೆ ಸಿಗುವಂತ ಸೌಲಭ್ಯಗಳನ್ನ ಮನವರಿಕೆ ಮಾಡಿಕೊಳ್ಳಿಕ್ಕೆ ಇದನ್ನ ಡಿಸೆಂಬರ್ 28ರಿಂದ ಹಿಡಿದು 23 ನಮ್ಗೆ ಅನ್ನದಾತರಿಗೆ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ಯೋಜನೆಗಳ ಬಗ್ಗೆ ತಿಳಿದುಕೊಟ್ಟು ಅವರಿಗೆ ನಾವು ಅರಿವು ಮೂಡಿಸಿ ಕೃತಜ್ಞತೆ ಸಲ್ಲಿಸುವುದು. ಅನ್ನದಾತ ಅಂದ್ರೆ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಾ ಬ್ಯಾಂಕ್ ಅವ್ರು ಮಾಡಿದ್ರೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಮಾಡ್ತಿದೀವಿ. ಅವ್ರಿಗೆ ಏನ್ ಸೌಲಭ್ಯ ಸಿಗದೆ ಯಾವುದೇ ಅದಕ್ಕೆ ಸಂಬಂಧಪಟ್ಟ ಆ ಸೌಲಭ್ಯದಿಂದ ವಂಚಿತರಾಗಬಾರ್ದಂತ. ಸರ್, ಈಗ ಅನ್ನದಾತನ ಉತ್ಸವದಲ್ಲಿ ಹಲವಾರು ಮಾನಿಟರಿಂಗ್ ಕಮಿಟಿ ಅಂದ್ರೆ ಹಲವಾರು ಜಾಗೃತಿ ಸಮಿತಿಗಳನ್ನ SBI ಕಡೆಯಿಂದ ರಚಿಸಲಾಗಿದೆ. ಬಹಳ ಪ್ರಮುಖ ಕ್ಷೇತ್ರವಂತಂದ್ರೆ ಸಾಲ ಮೇಲ್ವಿಚಾರಣಾ ಸಮಿತಿ ಅಂದ್ರೆ ಕ್ರೆಡಿಟ್ ಮಾನಿಟರಿಂಗ್ ಕಮಿಟಿ ಅಂತ ನೀವೇನು ರಚಿಸಿದ್ರಿ. ಈ ಸಂದರ್ಭದಲ್ಲಿ ಯಾಕೆ ರೈತರಿಗೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀರಿ ಅಂತ? ಖಂಡಿತವಾಗಿಯೂ ಅನ್ನದಾತರಿಗೆ ಬಹಳಷ್ಟು ಬ್ಯಾಂಕಿನ ವಿಷಯಗಳು ತಿಳಿದಿರುವುದಿಲ್ಲ. ಅದರಲ್ಲಿ ಇದು ಬಹಳ ಮುಖ್ಯವಾದದ್ದು ಸಿಬಿಲ್ ಅಂತ ಒಂದು ಬರುತ್ತೆ. ಸ್ವಲ್ಪ ಜನ ರೈತರು ಅದನ್ನ ಬಳಸ್ಕೊಂಡು ಅದು ಕಟ್ಟದಂಗೆ ಇದ್ರೆ ಆ ಸಿಬಿಲ್ಸ್ ಮುಂದೆ ಯಾವುದೇ ಸಾಲ ತಗೊಳ್ಳಿಕ್ಕೆ ಇದ್ರ ಬಗ್ಗೆ ಅವ್ರಿಗೆ ತೊಂದರೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಕಡೆಯಿಂದ ಅವ್ರಿಗೆ ಸಿಬಿಲ್ ಆದ್ರೆ ಹೇಗೆ ಅವರು ಸಾಲ ತಗೊಳ್ಬೇಕು, ಅದ್ರ ಬಗ್ಗೆ ಹೇಗೆ ಕಟ್ಕೊಂಡು ಹೋಗ್ಬೇಕು, ಅದರಿಂದ ಏನ್ ಮುಂದೆ ಅನಾಹುತಗಳಾಗುತ್ತವೆ, ಇದನ್ನ ಬಗ್ಗೆ ಎಲ್ಲ ತಿಳಿಸ್ಕೊಡ್ಲಿಕ್ಕೆ
ಈ ಜಾಗೃತಿ ಕಾರ್ಯಕ್ರಮ ಅನ್ನೋದೊಂದು ಹಮ್ಮಿಕೊಳ್ಳಲಾಗಿದೆ. ಕ್ರೆಡಿಟ್ ಸ್ಕೋರ್ ಇದ್ರೆ ಯಾವುದೇ ಸಾಲ ಸಿಗಬೇಕಾದ್ರೆ ಫಸ್ಟ್ ಯಾವುದೇ ಬ್ಯಾಂಕ್ ಆದ್ರೂ ಕ್ರೆಡಿಟ್ ಸ್ಕೋರ್ ಕಡೆಯಿಂದ ಅವ್ರಿಗೆ ಸಾಲ ಸಿಗುತ್ತೆ. ಇದ್ರ ಮಹತ್ವ ರೈತರಿಗೆ ತಿಳಿಸುವಂತದ್ದು ಒಂದು ಉದ್ದೇಶ. ಕ್ರೆಡಿಟ್ ಮಾನಿಟರಿಂಗ್ ಇದ್ರ ಬಗ್ಗೆ ಜಾಗೃತಿ ಮೂಡಿಸಲು ಎಲ್ಲಾ ಬ್ಯಾಂಕ್ಗಳು ತಗೊಳ್ತವೆ. ಅದರಲ್ಲಿ SBI ವಿಶೇಷವಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾವು ಇದ್ರದ್ದು ಉದ್ದೇಶ. ಭಾರತವು 2047ಕ್ಕೆ ವಿಕಸಿತ ಮಾರ್ಗದಲ್ಲಿ ಸಾಗ್ತಾ ಇದೆ. ವಿಕಸಿತ ದೃಷ್ಟಿಕೋನವನ್ನ ಇಟ್ಕೊಂಡು ಭಾರತ ಮುನ್ನುಗ್ತಾ ಇದೆ. ಹಾಗಾಗಿ ಈ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ರೈತರ ಕೊಡುಗೆಗಳನ್ನ ಹೇಗೆಲ್ಲ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತು ಹೇಗೆ ಅದನ್ನ ಅವಲೋಕಿಸಬಹುದು ಅಂತ. ಭಾರತದ ವಿಕಸಿತ ಭಾರತವನ್ನು ನಮ್ಮ ರೈತರು ಆರ್ಥಿಕವಾಗಿ, ತಾಂತ್ರಿಕವಾಗಿ ಮತ್ತು ಸಾಮಾಜಿಕವಾಗಿ ಸಶಕ್ತರಾಗಬೇಕು ಎಂಬ ಉದ್ದೇಶದಿಂದ, ಏಕೆಂದರೆ ಸಮೃದ್ಧ ದೇಶವು ಸಮೃದ್ಧ ರೈತರಿಂದಲೇ ಪ್ರಾರಂಭವಾಗುತ್ತದೆ. 2047ನ ಮುಖ್ಯ ಉದ್ದೇಶ ನಮ್ಮ ರೈತರು ಎಲ್ಲರೂ ಉದ್ಯಮದಾರರಾಗಿ ಬೆಳಿಬೇಕು. ಅದೊಂದು ರೈತರು ಬರೀ ಬೆಳೆಯುವುದನ್ನಲ್ಲ, ಅದರಿಂದ ಕೈಗಾರಿಕಾ ಪ್ರದೇಶಗಳಲ್ಲೂ ಉದ್ಯಮದಾರರಾಗಿ ಅವರು ಬೆಳೆದು ವಿಕಸಿತ ಭಾರತದ ಕಡೆ ಹೆಜ್ಜೆ ಹಾಕಬೇಕಂತ ಮೇನ್ ನಮ್ಮ ಉದ್ದೇಶ ಇದು. ಅಂದ್ರೆ ರೈತರನ್ನ ಉತ್ಪಾದಕರಿಂದ ಸಂಸ್ಕರಣಾಕಾರರಾಗಿ ರೂಪಿಸೋದೇ ಇದ್ರ ಉದ್ದೇಶ. ಅದನ್ನ ಯಾವುದೇ ತರ ಗೋದಾಮುಗಳಿಲ್ಲದೆ, ಅದನ್ನ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಇದೇನು ಮಾರ್ಕೊಂಡು ಇದನ್ನೆಲ್ಲ ಕೂಲಂಕುಷವಾಗಿ ಉದ್ಯಮದಾರಿಗಳನ್ನಾಗಿ ನಾವು ಹೆಂಗ ಪರಿವರ್ತನೆ ಮಾಡಬೇಕನ್ನೋ ಉದ್ದೇಶನೇ ವಿಕಸಿತ ಭಾರತ ಉದ್ದೇಶ. ಮತ್ತು ಈ ಡಿಸೆಂಬರ್ 8ರಿಂದ 23ರವರೆಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಸರ್ಗ ನೀವು ಹೇಳ್ದಂಗೆ SBI ರೈತರನ್ನ ಉತ್ಪಾದಕರಿಂದ ಸಂಸ್ಕರಣಾಗಾರರನ್ನಾಗಿ ರೂಪಿಸ್ತಾ ಇದೆ ಅಂತ ಹೇಳಿ, ಅದಕ್ಕೆ SBI ಹೆಂಗೆಲ್ಲ ಪೋಷಿಸುತ್ತೆ ಮತ್ತು ಹೆಂಗೆಲ್ಲ ಬೆಂಬಲಿಸುತ್ತೆ ಸರ್? SBI ಕಡೆಯಿಂದ 15,000 ಗ್ರಾಮೀಣ ಮತ್ತು ಅರೆ ನಗರ ಅಂದ್ರೆ ರೂರಲ್ ಮತ್ತು ಸೆಮಿ ಅರ್ಬನ್ ಶಾಖೆಗಳು ಹೊಂದಿರುತ್ತದೆ. ಅದರಲ್ಲಿ 80,000 ಬಿಸಿನೆಸ್ ಕರೆಸ್ಪಾಂಡೆಂಟ್ಸ್ ಮತ್ತು CSP ಅಂದ್ರೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಸ್ ಹೊಂದಿರೋದು. ಅಂದ್ರೆ ಇವರು ನೇರವಾಗಿ ರೈತರನ್ನು ಸಂಪರ್ಕಿಸುವ ಒಂದು ಕಾರ್ಯಕ್ರಮ ಇದು BCCSP ಅಂದ್ರೆ. ಅವರ ಉದ್ದೇಶ BCCSP ನಾವು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಮೇನ್ ಉದ್ದೇಶ ರೈತರಿಗೆ ಹತ್ತಿರವಾಗಿ ಬ್ಯಾಂಕ್ ಕಡೆಯಿಂದ ಏನೇನು ಸೌಲಭ್ಯಗಳು ಸಿಗುತ್ತವೆ ಪ್ರತಿಯೊಂದು ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಇದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು ಎಲ್ಲ ತಿಳಿದಂಗೆ KCC, KSR ಈ ತರ ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಕಿಸಾನ್ ಸಮೃದ್ಧಿ ಋಣ KSR ಅಂತಾರೆ. ಆ KSR ಅಂದ್ರೆ ಇಷ್ಟು ಹೊಲ ಇದ್ರೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಏನೇನು ಅವರಿಗೆ ಬೇಕಾಗುತ್ತೋ ಕಿಸಾನ್ ಸಮೃದ್ಧಿ ಯೋಜನೆಯಲ್ಲಿ ಸಿಗುತ್ತೆ. ಆಮೇಲೆ ಸಾಲ ವಿತರಣೆಯನ್ನು ಸುಧಾರಿಸುವುದು. ಸಾಲ ನಾವು ಹೇಗೆ ಕೊಟ್ರೆ ಅವ್ರು ಸಾಲ ವಿತರಣೆ ಅತಿ ಶೀಘ್ರವಾಗಿ ಸಾಲ ವಿತರಣೆಗಳನ್ನು ಮಾಡುವುದು. ಯಾವುದೇ ರೈತರಿಗೆ ತೊಂದರೆ ಇಲ್ಲದಾಗೆ ಆ BCCSP ಅವರ ಸಹಾಯದಿಂದ ನಮ್ಮ ಶಾಖೆಗಳ ಕೃಷಿ ಅಭಿವೃದ್ಧಿ ಅಧಿಕಾರಿಗಳು ಇರುತ್ತಾರೆ, ಅವ್ರ ಕಡೆಯಿಂದ ಎಷ್ಟು ಬೇಗ ಆದ್ರೆ ಅಷ್ಟು ಸಾಲಗಳನ್ನು ವಿತರಿಸುವುದು. ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ನಾವು ಮಾಡಿದ ಅಂದ್ರೆ RMRU ಅಂತಾರೆ ನಮ್ಮ SBI ಅಲ್ಲಿ. ಅವ್ರಿಗೆ ಬೇರೆ ಯಾವುದೇ ಕೆಲಸ ಇಲ್ಲ, ಅವ್ರ ರೈತರ ಹತ್ರ ನೇರವಾಗಿ ಸಂಪರ್ಕ ಹೊಂದಿರುತ್ತಾರೆ. ಅವರು ನಮ್ಮ ಅಧಿಕಾರಿಗಳು BCCSP ಅಲ್ಲದೆ ಶಾಖೆಗಳಲ್ಲದೆ ಇವ್ರು RMRU ಅಂದ್ರೆ ಇವರು ನೇರ ಸಂಪರ್ಕ ರೈತರಿಂದ ಹೊಂದಿರುತ್ತಾರೆ. ಅವ್ರ ಉದ್ದೇಶ ಏನು ಆದ್ರೆ ಅನ್ನದಾತ ಬೆಳೆಸುವುದಲ್ಲದೆ ಅವರು ಅದರಿಂದ ಹೇಗೆ ಸ್ಟೋರ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಅಂತಾರೆ. ಅಂದ್ರೆ ಫಸಲನ್ನು ಹಾಗೆ ಸ್ಟೋರ್ ಮಾಡಿ ನೆಕ್ಸ್ಟ್ ಕೊಡ್ಲಿಕ್ಕೆ ರೇಟ್ ಬರೋವರೆಗೆ ಅದನ್ನ ಇಟ್ಟು ಅದನ್ನ ಮಾರಾಟ ಮಾಡ್ಲಿಕ್ಕೆ ಇವ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಮ RMRUಗಳು ನೇರ ಸಂಪರ್ಕವಾಗಿ ರೈತರ ಹತ್ರ ಇರುತ್ತಾರೆ ಯಾವಾಗ್ಲೂ. ಎಷ್ಟು ಜನ ಇರ್ಬೋದು ಸರ್ ಅರೌಂಡ್ RMRUಗಳು ಭಾರತ ದೇಶದಲ್ಲಿ ಕಂಪೇರ್ ಮಾಡೋದಾದ್ರೆ? ಸರ್ ಈಗ ಸರ್ಕಾರಿ ಯೋಜನೆಗಳಾದಂತಹ AIF ಆಗಿರ್ಬೋದು, ಹಾಗೇನೆ PMFME ಆಗಿರ್ಬೋದು, ಮತ್ತೆ PM ಕುಸುಮ್ ಆಗಿರ್ಬೋದು, ಹಾಗೇನೆ ENWR ಯೋಜನೆಗಳಾಗಿರ್ಬೋದು, ಹೇಗೆ ಗ್ರಾಮೀಣ ಭಾರತವನ್ನ ಪರಿವರ್ತಿಸ್ತವೆ ಮತ್ತು SBI ಇದಕ್ಕೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ? ಸರ್ಕಾರದ ಬಹಳ ಯೋಜನೆಗಳು ಸರ್ಕಾರ ಮಾಡಿದೆ, ಅದರಿಂದ ಬ್ಯಾಂಕ್ ಮಾಡಿದೆ, ಬ್ಯಾಂಕ್ ಕಡೆಯಿಂದ ನಾವು ರೈತರಿಗೆ ತಲುಪಿಸ್ತೇವೆ. ಅದರಲ್ಲಿ ನೀವು ಹೇಳಿದ್ದು AIF ಅಂತೇಳಿ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಾರೆ. ಇದರಲ್ಲಿ ನಿಮ್ಗೆ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು, ಆದ್ಮೇಲೆ ಕೃಷಿಗೆ ಸಂಬಂಧಪಟ್ಟ ಯಂತ್ರಗಳನ್ನು ಖರೀದಿಸಿ ಇನ್ನೊಬ್ಬ ರೈತರ ಮೇಲೆ ಅವರು ಆಧಾರ ಬೀಳದಂತೆ ಆ ಕೃಷಿ ಯಂತ್ರೋಪಕರಣಗಳನ್ನು ಅವರೇ ಮಾಡಿ ಅದರಲ್ಲಿ ಸಬ್ಸಿಡಿ ಸಿಗುತ್ತದೆ. ಆ ಸಬ್ಸಿಡಿಯಿಂದ
ಅವ್ರನ್ನ ಅದನ್ನ ಪರ್ಚೇಸ್ ಮಾಡಿ ಅಂದ್ರೆ ಅದರಿಂದ ತಗೊಂಡು ಆಮೇಲೆ ಅವ್ರ ಕೃಷಿನ ಅವ್ರನ್ನೇ ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿದೆ. ಅದನ್ನ AIF ಅಂತಾರೆ, ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಇದು ಎಲ್ಲಾ ಶಾಖೆಗಳಲ್ಲಿ, ನಮ್ಮ ಗ್ರಾಮೀಣ ನಗರ ಶಾಖೆಗಳಲ್ಲಿ ಇದನ್ನ ಸೌಲಭ್ಯ ಇರುತ್ತದೆ. ಎಲ್ಲ ರೈತರು ಇದನ್ನ ಬಳಸ್ಕೊಳ್ಬಹುದು. ಇದು AIF ಅಂತ. PM ಆಹಾರ ಸಂಸ್ಕರಣಾ ಘಟಕಗಳಂತಾರೆ. ಒಬ್ಬ ರೈತ ಒಂದು ಟೊಮಾಟೊ ಬೆಳೆಸ್ತಾರೆ, ಅದು ಒಂದೊಂದ್ಸಲ ರೇಟ್ ಸಿಗೋದಿಲ್ಲ. ಆ ರೇಟ್ ಸಿಗಲ್ದೆ ಅವ್ರ ನೀವು ಬಹಳ ಕಡೆ ನಾವು ನೋಡಿರ್ಬೋದು, ರೈತ ರೇಟ್ ಇಲ್ಲ ಅಂತೇಳಿ ರೋಡ್ ಮೇಲೆ ಎಲ್ಲ ಚೆಲ್ಲೋದು, ಇಂಥವೆಲ್ಲ ಆಗ್ದಂಗೆ ಅದನ್ನ ಸಂಸ್ಕರಣಾ ಘಟಕ ಮಾಡಿ, ಆದ್ರೆ ಅದನ್ನ ಪ್ರಾಸೆಸಿಂಗ್ ಯೂನಿಟ್ ಅಂತಾರೆ. ಆ ಪ್ರಾಸೆಸಿಂಗ್ ಯೂನಿಟ್ ಗೆ ಸಂಸ್ಕರಣ ಘಟಕ ಪ್ರಾಸೆಸಿಂಗ್ ಮಾಡಿ ಅದನ್ನ ಸ್ಟಾಕ್ ಇಟ್ಟು ರೇಟ್ ಬಂದ ನಂತರ ಅದನ್ನ ಶಕ್ತಿಯನ್ನು ನಾವು ರೈತರಿಗೆ ಕೊಡ್ಲಿಕ್ಕೆ ಇದೊಂದು PMFME ಅನ್ನೋ ಒಂದು ಸ್ಕೀಮು ಗವರ್ಮೆಂಟ್ ಮಾಡಿದೆ. ಅದನ್ನ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ಎಲ್ಲಾ ರೈತರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಸಂಸ್ಕರಣಾ ಘಟಕಗಳನ್ನ ಮಾಡೋರಿಗೆ ಉತ್ತೇಜನ ಕೊಡೋದಾ ಅಥವಾ ಹೆಂಗ್ ಲೋನ್ ಸರ್ ಇದು ಕೊಡುತ್ತೆ ಅಂತ? ಇಲ್ಲ, ಯಾರು ಮಾಡ್ತಾರಂತ ಮುಂದೆ ಬಂದ್ರೆ ಅವ್ರಿಗೆ ನಾವು ಉತ್ತೇಜನ ಕೊಡಲಾದು. ಇಲ್ಲ, ಒಂದ್ ವೇಳೆ ಏನಾದ್ರೂ ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡುವುದು. ಇದಕ್ಕೆ ತಿಳಿಸ್ಕೊಡ್ಲಿಕ್ಕೆ ನಬಾರ್ಡ್ ಸಂಸ್ಥೆಗಳಿದಾವೆ, ಅವರೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಯಾವ ತರ ಮಾಡ್ಬೇಕು, ಯಾವ ತರ ಸಂಸ್ಕರಣ ಮಾಡಿ ಅದನ್ನ ಯಾವ ತರ ಸೇಲ್ ಮಾಡ್ಬೇಕು, ಇದೆಲ್ಲ ಅವರು PMFE ಇದ್ರ ಕೆಳಗಡೆ ಬರುತ್ತೆ. ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿಕೊಡೋದು, ಅರಿವು ಮಾಡಿ ಕೊಡ್ತೀವಿ. PM ಕುಸುಮ್ ಅಂದ್ರೆ ಈಗ ಸೌರಶಕ್ತಿ ನೋಡಿರ್ಬೋದು, ಒಂದೊಂದ್ ಕಡೆ ಕರೆಂಟ್ ಬಹಳ ವಿದ್ಯುತ್ ಬಹಳ ವ್ಯತ್ಯಯ ಇರುತ್ತೆ, ಅವ್ರಿಗೆ ಸಕಾಲದಲ್ಲಿ ಅವ್ರಿಗೆ ನೀರ್ ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ಇದರಿಂದ ಸೌರಶಕ್ತಿ ಅಂದ್ರೆ ಅವ್ರು ಅಲ್ಲಿ ಆ ಹೊಲದಲ್ಲಿ ಒಂದು ಸೌರಶಕ್ತಿಯನ್ನು ಹಾಕೊಳ್ಳಿಕ್ಕೆ ಬ್ಯಾಂಕ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಇದು ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದೆ. ಎಲ್ಲಾ ಬ್ಯಾಂಕ್ಗಳು ಇದಕ್ಕೆ ರೈತರಿಗೆ ಇದೊಂದು ಅವಕಾಶ ಇದೆ. ಆಮೇಲೆ ನೀರಾವರಿ ವೆಚ್ಚಗಳನ್ನು ಕಡಿಮೆ ಮಾಡಲು ಅದೊಂದಿದೆ. ಆಮೇಲೆ ಕೃಷಿ ಇಂಧನ ಸ್ವಾತಂತ್ರ್ಯ, ಇದನ್ನ ಆಧಾರ ಬೀಳದಂಗೆ ಅವರವರು ಜಮೀನನ್ನು ವಿದ್ಯುತ್ ಇದು ಮಾಡಿಕೊಂಡು ಮುಂದೆ ಮಾಡ್ಲಿಕ್ಕೆ ಅದೊಂದು ಅವಕಾಶ ಮಾಡಿ ಕೊಡ್ತಾ ಇದೀವಿ. ENWR ಅಂತಾರೆ, ಅಂದ್ರೆ ವೇರ್ ಹೌಸ್ ರಿಸಿಟ್ಸ್. ಈಗ ಒಬ್ಬ ರೈತ ಒಂದು 10 ಎಕರೆ ಜಮೀನು ಇರುತ್ತೆ, ಇಲ್ಲ 5 ಎಕರೆ ಜಮೀನು ಇರುತ್ತೆ, ಎಲ್ಲ ಬೆಳೆ ಬೆಳೆಸ್ತಾರೆ, ಎಲ್ಲ ಮಾಡ್ತಾರೆ, ಬೆಳೆ ಕರೆಕ್ಟ್ ಕೈಗೆ ಬಂದಾಗೆ ಅಲ್ಲಿ ಅವ್ರಿಗೆ ರೇಟ್ ಸಿಗುವುದಿಲ್ಲ. ಅಂತ ಟೈಮಲ್ಲಿ ಅವ್ರು ಖರ್ಚು ಮಾಡಿದ್ದು ಒಂದೊಂದ್ಸಲ ಬರೋದಿಲ್ಲ. ಅದಕ್ಕೆ ಆ ಒಂದು ಉದ್ದೇಶದಿಂದ ರೈತ ಬಹಳ ನಷ್ಟ ಹೋಗ್ತಾನೆ. ಅದನ್ನ ನಾವು ಬ್ಯಾಂಕ್ ಗವರ್ನಮೆಂಟ್ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ವೇರ್ ಹೌಸ್ ರಿಸಿಟ್ ಅಂತ ಒಂದು ಇದು ಮಾಡಿದೆ. ಅಂದ್ರೆ ಅವ್ರು ತಗೊಂಡೋಗಿ ಸ್ಟಾಕ್ ನ ಅವ್ರು ಬೆಳೆಸಿದ್ದು ಬೆಳೆನ ಅದರಲ್ಲಿಟ್ಟು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬಹುದು. ಕೋಲ್ಡ್ ಸ್ಟೋರೇಜ್ ಆಗ್ಲಿ, ರೂರಲ್ ಗೌಡನ್ ಆಗ್ಲಿ, ಇದನ್ನ ಅದರಲ್ಲಿಟ್ಟು ಒಂದು ರಿಸಿಟ್ ಕೊಡ್ತಾರೆ. ಅದನ್ನ ತಂದು ಬ್ಯಾಂಕ್ ಕೊಟ್ರೆ ಆ ಬ್ಯಾಂಕ್ ಅದ್ರ ಮೇಲೆ ಸಾಲ ಕೊಡುತ್ತೆ. ಅದ್ಭುತ ಸರ್, ಹಲವಾರು ವಿಚಾರಧಾರೆಗಳನ್ನ ಹಂಚ್ಕೊಟ್ರೆ. ಜೊತೆಗೆ ಕೊನೆಯಲ್ಲಿ ನಿಮಗೆ ಕೇಳೋದಾದ್ರೆ, ಈ ರಾಷ್ಟ್ರೀಯ ರೈತರ ದಿನಾಚರಣೆಯ ಅಂಗವಾಗಿ ಈ ದಿನಾಚರಣೆಗೆ SBI ಕಡೆಯಿಂದ ಏನ್ ಸಂದೇಶವನ್ನ ರೈತರಿಗೆ ನೀವು ನೀಡ್ಲಿಕ್ಕೆ ಬಯಸ್ತೀರಿ ಸರ್? ಈ ಒಂದು ಉದ್ದೇಶ ಡಿಸೆಂಬರ್ 8ರಿಂದ 23ರವರೆಗೆ ಮಾಡುವ ಉದ್ದೇಶ, ಪ್ರತಿಯೊಬ್ಬ ರೈತರಿಗೂ ಬ್ಯಾಂಕ್ ಕಡೆಯಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಸಿಗಲಿಕ್ಕೆ ಅನುಕೂಲ ಮಾಡಿಕೊಡುವ ಬಗ್ಗೆ ಬ್ಯಾಂಕು ಯಾವಾಗಲೂ ಮುಂದಿರುತ್ತದೆ. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ರೂರಲ್, ಸೆಮಿ ಅರ್ಬನ್ ಅಂದರೆ ಗ್ರಾಮೀಣ ಮತ್ತು ನಗರ ಶಾಖೆಗಳಲ್ಲಿ ಪ್ರತಿಯೊಬ್ಬ ರೈತರಿಗೆ ಸಿಗುವ ಸಾಲಗಳ ಬಗ್ಗೆ 2047 ವಿಕಸಿತ ಭಾರತದ ಕಡೆ ನಮ್ಮ ಒಂದು ಮುನ್ನಡೆಯನ್ನು ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ತೆಗೆದುಕೊಂಡು ಹೋಗಲು ನಾವು ರೈತರೊಂದಿಗೆ ಯಾವಾಗಲೂ ಅವರೊಂದಿಗೆ ಕೈ ಜೋಡಿಸಿ ಅವರೊಂದಿಗೆ ಇರುತ್ತೇವೆ. ಅದಾದ ನಂತರ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಉದ್ದೇಶ ಪ್ರತಿ ರೈತ ಸಶಕ್ತನಾಗಿರಬೇಕು, ಉದ್ಯಮದಾರನಾಗಿ ಬೆಳಿಬೇಕು. ಯಾವುದೇ ರೈತ ನಾನು ರೈತ ಅಂತ ಗರ್ವವಾಗಿ ಹೇಳ್ಕೊಳ್ಬೇಕು. ಅದನ್ನ ಮಾಡ್ಲಿಕ್ಕೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗಲೂ ಮುಂದೆ ಇರುತ್ತೇವೆ. ನಮ್ಮ ರೈತರು ನಮಗೆ ಟೈಮ್ಗೆ ಆಹಾರವನ್ನು ನೀಡಿದ್ದಕ್ಕಾಗಿ ಅವರಿಗೆ ನಾವು ಕೈ ಎತ್ತಿ ನಮಸ್ಕಾರ ಮಾಡಿ ಅವ್ರು ಬಂದು ಬ್ಯಾಂಕಿಗೆ ಭೇಟಿಯಾಗಿ ಸಾಲ ಸೌಲಭ್ಯಗಳು ಬೇಗ ಯಾವಾಗಾದ್ರೂ ತಿಳ್ಕೊಳ್ಬಹುದು. ಆಮೇಲೆ ಇದ್ರ ಬಗ್ಗೆ ನಾವು ಡಿಜಿಟಲ್ ಇದರಲ್ಲಿ ಕೂಡ ಮಾಡಿದೀವಿ. ಈಗ ಎಲ್ಲ ಟ್ರಾನ್ಸ್ಪರೆಂಟ್, ಎಲ್ಲಿ ಹೋದ್ರು ಅವ್ರಿಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡಿಜಿಟಲ್ ಅಲ್ಲಿ ಎಷ್ಟು ರೈತರಿಗೆ ಅನುಕೂಲ ಮಾಡಿದೆ ಆದ್ರೆ, ಆ ರೈತ ತನ್ನ ಮನೆಯಲ್ಲೇ ಕೂತು ತನಗೆ ಏನ್ ಸಾಲಗಳು ಸಿಗುತ್ತವೆ ಸ್ಟೇಟ್ ಬ್ಯಾಂಕ್ ಕಡೆಯಿಂದ ತಾನು ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಅದನ್ನ ಅವರೆಲ್ಲ ಉಪಯೋಗಿಸ್ಕೊಂಡು ಅವರೆಲ್ಲ ನಮಗೆ ಆಹಾರ ನೀಡಿದ್ದಕ್ಕಾಗಿ
ಅವರಿಗೆ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಸರ್, ಇಷ್ಟೊತ್ತು ಈ ಸಂವಾದದಲ್ಲಿ ಹಲವಾರು ವಿಚಾರಧಾರೆಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ರೈತರು ಸಶಕ್ತರಾಗ್ಲಿಕ್ಕೆ SBI ಕಡೆಯಿಂದ ಏನೆಲ್ಲ ಯೋಜನೆಗಳಿದಾವೆ ಅನ್ನೋದನ್ನ ನಮ್ಮೊಟ್ಟಿಗೆ ಮನಮುಟ್ಟುವಂತೆ ರೈತರಿಗೆ ತಿಳಿಸಿದ್ದೀರಿ. ಅದಕ್ಕಾಗಿ ಮೊದಲನೇದಾಗಿ ತಮಗೆ ಅನಂತ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ಮುಖೇನ ರೈತರಿಗೆ ಅನುಕೂಲವಾಗುವಂತ ಹಲವಾರು ಯೋಜನೆಗಳನ್ನ SBI ಮುಖಾಂತರ ಪಡಿಲಿಕ್ಕೆ ಹಲವಾರು ವಿಚಾರಗಳನ್ನ ನಮ್ಮೊಟ್ಟಿಗೆ ಇಂದಿನ AGM ಆಗಿರ್ತಕ್ಕಂಥ ರಾಮು ಮೂಚಿ ಸರ್ ಅವರು ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಅವರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.